ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಭಾರತದ ತ್ರಿವರ್ಣ ಧ್ವಜ ಧ್ವಜದ ಬಗ್ಗೆ 5 ಸಾಲಿನ ಪುಟ್ಟ ಪ್ರಬಂಧ ನೋಡ್ತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಪುಟ್ಟ ಮಾಹಿತಿ ತಿಳಿತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನಮ್ಮ ತ್ರಿವರ್ಣ ಧ್ವಜವು ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿಂದ 3:2 ಅನುಪಾತದಲ್ಲಿ ಮಾಡಲ್ಪಟ್ಟಿದೆ. ಅಂದ್ರೆ ಆಯತಾಕಾರ ಅಂತಕ್ಕಂಥದ್ದು. ಓಕೆನಾ? 3:2 ಅನುಪಾತದಲ್ಲಿ ಮಾಡಲ್ಪಟ್ಟಿದೆ. ಮತ್ತೊಮ್ಮೆ ನೋಡಿ, ನಮ್ಮ ತ್ರಿವರ್ಣ ಧ್ವಜವು ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿಂದ 3:2 ಅನುಪಾತದಲ್ಲಿ ಮಾಡಲ್ಪಟ್ಟಿದೆ. ನಂತರ ಎರಡನೇ ಪಾಯಿಂಟ್ ನೋಡಿ, ಕೇಸರಿ ಬಣ್ಣವು ಶೌರ್ಯ ಮತ್ತು ತ್ಯಾಗವನ್ನು ಸಂಕೇತಿಸುತ್ತದೆ. ಓಕೆ. ನಂತರ ಮುಂದುಡಿ, ಬಿಳಿ ಬಣ್ಣವು ಸತ್ಯ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಮತ್ತು ಹಸಿರು ಬಣ್ಣವು ಹಸಿರನ್ನು ಸಂಕೇತಿಸುತ್ತದೆ. ಮತ್ತು ನೋಡಿ, ಕೇಸರಿ ಬಣ್ಣವು ಶೌರ್ಯ ಮತ್ತು ತ್ಯಾಗವನ್ನು ಸಂಕೇತಿಸುತ್ತದೆ. ಬಿಳಿ ಬಣ್ಣವು ಸತ್ಯ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಮತ್ತು ಹಸಿರು ಬಣ್ಣವು ಹಸಿರನ್ನು ಸಂಕೇತಿಸುತ್ತದೆ. ಮೂರನೇ ಪಾಯಿಂಟ್ ನೋಡಿ, ಬಿಳಿಯ ಬಣ್ಣದ ಮಧ್ಯದಲ್ಲಿ ಅಶೋಕ ಚಕ್ರದಲ್ಲಿ ನೀಲಿ ಬಣ್ಣದ 24 ಕಡ್ಡಿಗಳಿವೆ ಅಥವಾ ಗೆರೆಗಳಿವೆ ಅಂತಾನು ಇಲ್ಲಿ ಹೇಳ್ಬೋದು ಮಕ್ಕಳೇ. 24 ಕಡ್ಡಿಗಳಿವೆ. ಓಕೆ. ನಂತರ ತ್ರಿವರ್ಣ ಧ್ವಜವನ್ನು 22 ಜುಲೈ 1947ರಂದು ರಾಷ್ಟ್ರಧ್ವಜವಾಗಿ ಅಳವಡಿಸಲಾಯಿತು. ಮತ್ತೊಮ್ಮೆ ನೋಡಿ, ತ್ರಿವರ್ಣ ಧ್ವಜವನ್ನು 22 ಜುಲೈ 1947ರಂದು ರಾಷ್ಟ್ರಧ್ವಜವಾಗಿ ಅಳವಡಿಸಲಾಯಿತು. 5ನೇ ಪಾಯಿಂಟ್ ನೋಡಿ, ಪಿಂಗಳಿ ವೆಂಕಯ್ಯನವರು ಭಾರತ ರಾಷ್ಟ್ರಧ್ವಜವನ್ನು ತಯಾರಿಸಿದರು. ನೋಡಿ, ಚಿತ್ರ ಕಾಣ್ತಿದೆಯಾ? ಇವರೇ ಪಿಂಗಳಿ ವೆಂಕಯ್ಯನವರು. ಓಕೆನಾ? ಪಿಂಗಳಿ ವೆಂಕಯ್ಯನವರು ಭಾರತಕ್ಕೆ ರಾಷ್ಟ್ರಧ್ವಜವನ್ನು ತಯಾರಿಸಿದರು.
ತಯಾರಿಸಿದರು. ಓಕೆ, ಹಾಗೆ ಈ ಮಾಹಿತಿ ಅಂತ ಇಷ್ಟ ಆಯ್ತು, ಇಷ್ಟ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.